ಇವತ್ತು ಚರ್ಚೆಯಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಬಗ್ಗೆ ಏನಂತ ಯಾಕೆಂದ್ರೆ ಈ ಒಂದು ವಿಜಯಪುರ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಿರತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರನ್ನು ಸೆಡ್ ಗಿರಾಕಿ ಅಂತಕ್ಕಂಥದ್ದನ್ನು ಅವರು ಉಲ್ಲೇಖ ಮಾಡಿ ಏನಪ್ಪ ಅಂತಂದ್ರೆ ಅವರನ್ನು ಅಪಮಾನ ಮಾಡಿದ್ದಾರೆ ಏನಂತೇಳಿ ಈ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಬಹುತೇಕ ನಾವೆಲ್ಲ ನೋಡ್ತಾ ಇದ್ದೀವಿ, ಒಂದು ವಿರೋಧ ಪಕ್ಷದ ನಾಯಕ ಅಂತಂತಂದರೆ ಸಂವಿಧಾನಿಕವಾಗಿ ಏನಪ್ಪ ಅಂತಂದರೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ಈ ಒಂದು ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಅಂತಕ್ಕಂಥದ್ದು ಏನಿದೆ ಅಲ್ಲ ಎಂ ಬಿ ಪಾಟೀಲ್ರು ಈ ರೀತಿ ಏನಪ್ಪ ಅಂತಂದರೆ ನಾಲಾಯಕರು ಮತ್ತು ಸೆಡ್ ಗಿರಾಕಿ ಅಂತಕ್ಕಂಥದ್ದಲ್ಲ, ಇದನ್ನು ನಿಜಕ್ಕೇನಪ್ಪ ಅಂತಂದ್ರೆ ಅವ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಏನಂತ ಅಂದರೆ ಒಬ್ಬ ದಲಿತರು ಏನಪ್ಪ ಅಂತಂದ್ರೆ ಈ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇವತ್ತು ಸಂದೇಹ ಮೂಡ್ತಾ ಇದೆ ನಮಗೆಲ್ಲರಿಗೂ ಏನಂತ ಕಾಂಗ್ರೆಸ್ನಲ್ಲಿ ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ನಲ್ಲಿ ಆ ರೀತಿ ಇರ್ತಕ್ಕಂಥ ಅವಕಾಶಗಳಿಲ್ಲ. ಇವತ್ತು ಕೆಳಮಟ್ಟದಲ್ಲಿರ್ತಕ್ಕಂಥ ಒಬ್ಬ ದಲಿತ ಹೋರಾಟಗಾರನನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಗುರುತು ಮಾಡಿ ಅವರನ್ನ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನಾಗಿ ಅವ್ರನ್ನೇನಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದೆ. ಹೀಗಾಗಿ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಲೋಪದೋಷಗಳನ್ನೇನಪ್ಪ ಅಂತಂದ್ರೆ ಇವತ್ತು ಅದನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಗಮನಕ್ಕೆ ತರೋ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ KIDBಯ ಒಂದು ಕಾನೂನು ಬಾಹಿರ ಏನಪ್ಪ ಅಂತಂದ್ರೆ ಅಕ್ರಮ ನಿವೇಶನ ಕುರಿತ ಏನಪ್ಪ ಅಂತಂದ್ರೆ ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದ ಪರಿಣಾಮ ಏನಪ್ಪ ಅಂತಂದ್ರೆ ಎಂ ಬಿ ಪಾಟೀಲ್ ಏನಪ್ಪ ಅಂತಂದ್ರೆ ಸೆಡ್ ಗಿರಾಕಿ ಅಂತಕ್ಕಂಥದ್ದು ಏನು ಹೇಳಿದ್ರಲ್ಲ ಇದು ನಿಜಕ್ಕೆ ಏನಪ್ಪ ಅಂತಂದ್ರೆ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಗೆ ಏನಪ್ಪ ಅಂತಂದ್ರೆ ಎಂ ಬಿ ಪಾಟೀಲ್ ಏನಪ್ಪ ಅಂತಂದ್ರೆ ಅಪಮಾನ ಮಾಡಿದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾಡ್ತಾರಂತಕ್ಕಂಥ ಸಂಶಯ ಏನಪ್ಪ ಅಂದ್ರೆ ನಮಗೆ ಮೂಡ್ತಾ ಇದೆ. ಯಾಕಂದ್ರೆ ಒಬ್ಬ ದಲಿತರನ್ನೇನಪ್ಪ ಅಂತಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಿಲ್ಲ ಇನ್ನೂ ತನಕ. ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಕಚೇರಿಯನ್ನು ಕೂಡ್ಲಿಕ್ಕೆ ಏನಪ್ಪ ಅಂದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ನೋಡಿದ್ರೆ ಏನಪ್ಪ ಅಂತಂದ್ರೆ ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ದಲಿತರೇನಪ್ಪ ಅಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಏನಪ್ಪ ಅಂದ್ರೆ ಇವತ್ತು ಬಳಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಹೀಗಾಗಿ ನಾವು ದಲಿತರಂತಂದ್ರೆ ನಾವು ವೋಟ್ ಬ್ಯಾಂಕ್ಗೋಸ್ಕರ ಏನು ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರಲ್ಲ, ನಿಜಕ್ಕೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಏನಾದ್ರೂ ಕಾಳಜಿ ಇತ್ತಂದ್ರೆ ಮಾನ್ಯ ಖರ್ಗೆ ಅವ್ರನ್ನ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇದ್ದಾಗಲೂ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದಲಿತರನ್ನ ಕೇವಲ ಬಳಕೆ ಮಾಡ್ಕೊಂಡು ಏನಪ್ಪ ಅಂದ್ರೆ ಅವ್ರನ್ನ ದೂರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಎಂ ಬಿ ಪಾಟೀಲ್ ಏನಪ್ಪ ಅಂತಂದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಏನು ಇವತ್ತು ಮುಖ್ಯಮಂತ್ರಿಗ ಕುರ್ಚಿಗಾಗಿ ಒಳ ಒಪ್ಪಂದ ಏನಾಗ್ತಾ ಇದೆ, ಬೇರೆ ಬೇರೆ ಏನಪ್ಪ ಅಂತಂದ್ರೆ ಅಂದ್ರೆ ಓಲೈಕೆ ನಡೀತಾ ಇದೆ. ಇವತ್ತು ಏನಾದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಯ್ತಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೋದಂತಕ್ಕಂಥ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಇವತ್ತು ಮಾನ್ಯ ಎಂ ಬಿ ಪಾಟೀಲ್ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಹೋಲಿಕೆ ಮಾಡ ಅಂದ್ರೆ ಮಾನ್ಯ ಖರ್ಗೆ ಅವರನ್ನ ಹೋಲಿಕೆ ಮಾಡಲಿಕ್ಕೆ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಹೋಲಿಕೆ ಮಾಡೋದ್ರಿಂದ ನಮ್ಗೆ ಎಲ್ಲಾದ್ರೂ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ದಲಿತರನ್ನೇನಪ್ಪ ಅಂತಂದ್ರೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ, ನಿಜಕ್ಕೆ ಏನಪ್ಪ ಅಂತಂದ್ರೆ ಇದು ಎಂ ಬಿ ಪಾಟೀಲ್ ಅವರಿಗೆ ಇದು ಶೋಭೆಯನ್ನು ತರ್ತಕ್ಕಂಥ ಕೆಲಸ ಅಲ್ಲ. ಹೀಗಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬ ದಲಿತರೇನಪ್ಪ ಅಂತಂದ್ರೆ ಈ ರಾಜ್ಯದ ಏನಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು ಆಗ್ಬಾರ್ದ, ದಲಿತರಿಗೆ ಏನು ಅವಕಾಶ ಸಿಗಬಾರ್ದ? ಯಾಕೆ ಈ ರೀತಿ ಇರ್ತಕ್ಕಂಥ ಒಂದು ಆ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಇತಿಹಾಸವನ್ನು ತೆಗೆದುಕೊಂಡ್ರೆ ಕೇವಲ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ದಲಿತರು ಇವತ್ತು ದಲಿತರೇನಪ್ಪ ಅಂದ್ರೆ ಇವತ್ತು ಉನ್ನತ ಸ್ಥಾನದಲ್ಲಿ ಬರುವಂತದನ್ನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕೆಲವು ನಾಯಕರೇನಪ್ಪ ಅಂತಂದ್ರೆ ಇವತ್ತು ಸಹಿಸಕ್ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೆ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ, ದಲಿತರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತಕ್ಕಂಥದ್ದು ಅವರ ಮಾತಿನಿಂದ ಏನಪ್ಪಾ ಅಂದ್ರೆ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಏನಂತ ಯಾಕೆಂದ್ರೆ ಹೀಗಾಗಿ ನಾವು ಅದನ್ನ SC ಮೋರ್ಚಾ ತೀವ್ರವಾಗಿ ಖಂಡಿಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ.